ಹಾಯ್ ಹಲೋ ಎವ್ರಿಬಡಿ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನು ಸಾಲ್ವ್ ಮಾಡುವ. ಡಿಸೊಲ್ಯೂಷನ್ ವೆರಿ ಇಂಪಾರ್ಟೆಂಟ್ ಫಾರ್ 12 ಮಾರ್ಕ್ಸ್ ಕ್ಯಾಟಗರಿ. ಟಾಪ್ 12 ಮಾರ್ಕ್ಸ್ನ 3 ಕ್ವಶನ್ಗಳನ್ನ ಎಕ್ಸಾಮ್ ಅಲ್ಲಿ ಬಿಡಿಸಬೇಕು. ಆ 3 ಕ್ವಶನ್ಗಳಲ್ಲಿ ನಮ್ಮ ಮೊದಲನೇ ಆಯ್ಕೆನೇ ಡಿಸೊಲ್ಯೂಷನ್. ಹಾಗಾಗಿ ಡಿಸೊಲ್ಯೂಷನ್ ಇನ್ನೂ ಕೂಡ ಎಷ್ಟೋ ಮಂದಿ ಟಫ್ ಆಗ್ತಾ ಇದೆ, ಬಟ್ ಇಟ್ ಈಸ್ ವೆರಿ ವೆರಿ ಈಸಿ. ಸೊ ಡಿಸೊಲ್ಯೂಷನ್ ಅನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ನೋಡುವ. ಜಸ್ಟ್ ವೆರಿ ಸಿಂಪಲ್ ಟೆಕ್ನಿಕ್ ಅದ ಇಲ್ಲಿ. ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ಮಾಡಬೇಕು. ಲೆಫ್ಟ್ ಸೈಡ್ ರೈಟ್ ಸೈಡ್, ಲೆಫ್ಟ್ ಸೈಡ್ ರೈಟ್ ಸೈಡ್, ಇದನ್ನೇ ಮಾಡ್ಕೊಂತ ಹೋದ್ರೆ 100% ಡಿಸೊಲ್ಯೂಷನ್ ಅನ್ನ ಮಾಡಬಹುದು. ಓಕೆ, 12 ಮಾರ್ಕ್ಸ್ಗೆ. ಮತ್ತೆ ಎಷ್ಟೋ ಮಂದಿ ಕನ್ಫ್ಯೂಷನ್, ಸರ್ ಡಿಸೊಲ್ಯೂಷನ್ ಅಂದ್ರೆ ಏನ್ರಿ? ವೆರಿ ಸಿಂಪಲ್. ಡಿಸೊಲ್ಯೂಷನ್ ಅಂದ್ರೆ ಈಗ ಸಪೋಸ್ ಎ ಬಿ ಸಿ 3 ಜನ ಪಾರ್ಟ್ನರ್ಸ್ ಇರ್ತಾರೆ. 3 ಜನ ಡಿಸೈಡ್ ಮಾಡ್ತಾ ಇದಾರೆ ಇನಫ್, ನಮ್ಮ ಫರ್ಮ್ ಅನ್ನು ನಾವು ಕ್ಲೋಸ್ ಮಾಡೋಣ. ಸೊ ಏನ್ ಮಾಡ್ತಾ ಇದಾರೆ? ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಆ ಕ್ಲೋಸ್ ಮಾಡೋದಕ್ಕೆ ನಾವು ಅಕೌಂಟೆನ್ಸಿಯಲ್ಲಿ ಡಿಸೊಲ್ಯೂಷನ್ ಅಂತ ಕರಿತೀವಿ. ಮತ್ತೆ ಕ್ಲೋಸ್ ಮಾಡಬೇಕಾದ್ರೆ ದೇರ್ ಆರ್ 2 ಕಂಡೀಷನ್ಸ್. ಫಸ್ಟ್ ಕಂಡೀಷನ್, ಆಲ್ ಅಸೆಟ್ಸ್ ಶುಡ್ ಬಿ ಸೋಲ್ಡ್. ಪ್ರತಿಯೊಂದು ಅಸೆಟ್ಸ್ ಗಳನ್ನ ಮಾರಬೇಕು. ಆಮೇಲೆ ಮತ್ತೊಂದು ಕಂಡೀಷನ್, ಆಲ್ ಲಯಬಿಲಿಟೀಸ್ ಶುಡ್ ಬಿ ಪೇಡ್. ಅಸೆಟ್ಸ್ ಶುಡ್ ಬಿ ಸೋಲ್ಡ್ and liability should be paid. sold ಗೆ ಮತ್ತೊಂದು ವರ್ಡ್ ರಿಯಲೈಸ್ಡ್. ಅಸೆಟ್ಸ್ ರಿಯಲೈಸ್ಡ್ ಅಂತ ಕರಿತೀವಿ. ಅಸೆಟ್ಸ್ ಅನ್ನ ಮಾರೋದಕ್ಕನ್ನ ಅಸೆಟ್ಸ್ ರಿಯಲೈಸ್ಡ್ ಅಂತ ಕರಿತೀವಿ. ಲಯಬಿಲಿಟಿಗಳನ್ನ ಪೇ ಮಾಡೋದಕ್ಕನ್ನ ಲಯಬಿಲಿಟೀಸ್ ಪೇಡ್ ಅಂತ ಕರಿತೀವಿ. ಇವೆರಡೂ ಮಾಡಿದಾಗ ಮಾತ್ರ ನಿಮ್ಮ ಬಿಸ್ನೆಸ್ ಅನ್ನ ನೀವು ಕ್ಲೋಸ್ ಮಾಡಬಹುದು. ಅಲ್ಲಿ ತನಕ ಬಿಸ್ನೆಸ್ ಕ್ಲೋಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಓಕೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕ್ಲಾಸ್ ಚರ್ಚೆ ಮಾಡೋಣ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಾಟ್ಸ್ಆಪ್, ಟೆಲಿಗ್ರಾಮ್ ಎಲ್ಲವನ್ನು ಜಾಯ್ನ್ ಆಗ್ಬಹುದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ಮಾಡಲ್ ಕ್ವೆಶ್ಚನ್ ಪೇಪರ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ಎಲ್ಲಾ ಪ್ಲೇ ಲಿಸ್ಟ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಸ್ಟಾಟಿಸ್ಟಿಕ್ಸ್ ಪ್ಲೇ ಲಿಸ್ಟ್ ನಲ್ಲಿ ನಿಮ್ಮ ಪ್ಲೇ ಲಿಸ್ಟ್ ಲಿಂಕ್ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಸಿಗ್ತದೆ. ಸೊ ಯಾರಿಗೆಲ್ಲ ಹೆಲ್ಪ್ ಆಗ್ತಾವ ಎಲ್ಲರಿಗೂ ಶೇರ್ ಮಾಡ್ರಿ. ಟಾರ್ಗೆಟ್ 80 ಅದ. ಮಾರ್ಚ್ 2026 ನಾವು ಟಾರ್ಗೆಟ್ 80 ಅದ. 80 ಔಟ್ ಆಫ್ 80 ಮಾಡಿರ್ಬೇಕು ಅಕೌಂಟೆನ್ಸಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳು, ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇದು ಮಾಡೆಲ್ ಕ್ವಶನ್ ಪೇಪರ್ 3 ಅದ. 3ನೇ ಮಾಡೆಲ್ ಕ್ವಶನ್ ಪೇಪರ್ 25-26 ಅದ್ರ ಇದೇ ವರ್ಷ ಬಂದಿರೋ ಮಾಡೆಲ್ ಕ್ವಶನ್ ಪೇಪರ್. ಸೊ ಈ ಕ್ವಶನ್ ಪೇಪರ್ ನಲ್ಲಿ ಇರುವಂತಹ ಕ್ವಶನ್ ನಂಬರ್ 28ಗೆ ನಾನು ಹೋಗುವಂತ ಕೆಲಸವನ್ನ ಮಾಡ್ತೀನಿ. ಕ್ವಶನ್ ನಂಬರ್ 28 ಇಲ್ಲಿ ನಮಗೆ ಡಿಸೊಲ್ಯೂಷನ್ ಪ್ರಾಬ್ಲಮ್ ಸಿಗ್ತದೆ. ಸೊ ಇವತ್ತಿನಿಂದ ನಿಮಗೆ ಅಕೌಂಟೆನ್ಸಿಯನ್ನ 80 ಔಟ್ ಆಫ್ 80 ಮಾಡ್ಬೇಕಾದ್ರೆ ಏನೆಲ್ಲ ನಾವು ಸ್ಟಡೀಸ್ ಮಾಡಬೇಕು, ಏನೆಲ್ಲ ಟಾಪಿಕ್ಸ್ ಗಳನ್ನ ಕವರ್ ಮಾಡಬೇಕು ಅಂತೇಳಿ ಇವತ್ತಿನ ನಾವು ಪ್ರಾಕ್ಟೀಸ್ ಮಾಡ್ಕೊಂತ ಹೋಗೋಣ. ಇನ್ನು ಸುಮಾರು ದಿನಗಳ ನಮಗೆ ಬಾಕಿ ಇವೆ. ಹಾಗಾಗಿ ಕ್ವಶನ್ ನಂಬರ್ 28 ಮಾಡೆಲ್ ಕ್ವಶನ್ ಪೇಪರ್ 3. ಸೊ ಕ್ವಶನ್ ನಂಬರ್ 28 ಅಲ್ಲಿ ಇರೋದು ಡಿಸೊಲ್ಯೂಷನ್ ಮೇಲೆ. ಈ ಡಿಸೊಲ್ಯೂಷನ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಈಸಿಯಾಗಿ ಯಾವ ರೀತಿ ಸ್ಟೆಪ್ಸ್ ಗಳನ್ನ ನೆನಪಿಟ್ಕೊಳ್ಬೇಕು ಅನ್ನೋದನ್ನ ನಿಮಗೆ ನಾನು ಹೇಳ್ತಾ ಬರ್ತೀನಿ. ಓಕೆ, ಮೊದಲಿಗೆ ಕ್ವಶನ್ ನೋಡೋದಾದ್ರೆ ಮಾಯಾ ಮತ್ತು ಮಾನಸ ಅಂತೇಳಿ 2 ಜನ ಪಾರ್ಟ್ನರ್ಸ್ ಇದ್ದಾರೆ. 2:1 ಅವರ ಪ್ರಾಫಿಟ್ ಲಾಸಸ್ ಶೇರಿಂಗ್ ರೇಷಿಯೋ ಅದ. ಬ್ಯಾಲೆನ್ಸ್ ಶೀಟ್ ಅನ್ನ ಈ ರೀತಿ ಕೊಟ್ಟಿದ್ದಾರೆ. ಆಮೇಲೆ ಆನ್ ದಿ ಅಬೌವ್ ಡೇಟ್ ದಿ ಡಿಸೈಡ್ ಟು ಡಿಸಾಲ್ವ್ ದಿ ಫರ್ಮ್. ಈ ರೀತಿ ಅಸೆಟ್ಸ್ ಅನ್ನ ಡಿಸಾಲ್ವ್ ಮಾಡ್ತಾ ಇದ್ದಾರೆ, ರಿಯಲೈಸ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ವಾಸ್ ಟೇಕನ್ ಓವರ್ ಬೈ ಮಾನಸ. ಕ್ರೆಡಿಟರ್ಸ್ ವರ್ ಸೆಟಲ್ಡ್ at 10% ಲೆಸ್. ಬಿಲ್ಸ್ ಪೇಬಲ್ ವರ್ ಡಿಸ್ಚಾರ್ಜ್ಡ್ ಬೈ ಮಾಯಾ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ₹2000. ಓಕೆ, ನಾನು ಮೇಲಿಂದ ಮೇಲೆ ಕ್ವಶನ್ ಮಾತ್ರ ಓದ್ತಾ ಇದ್ದೀನಿ, ಫುಲ್ ಡೀಟೇಲ್ ಆಗಿ ಓದಲಿಲ್ಲ. ಸೊ ನೀವೇನು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಸ್ಮಾಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ವೇದಾಗ ಹೇಳ್ಕೊಂತ ಹೋಗ್ತೀನಿ. ಸೊ ನಮಗೆ ಯಾವ ಅಕೌಂಟ್ ಪ್ರಿಪೇರ್ ಮಾಡಂತ ಹೇಳ್ತಾ ಇದ್ದಾರೆ? ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್. ಮೊದಲನೇದಾಗಿ ಡಿಸೊಲ್ಯೂಷನ್ ಅಂದ್ರೆ ಏನಪ್ಪಾ ಅಂದ್ರೆ ಫರ್ಮ್ ಅನ್ನ ಕ್ಲೋಸ್ ಮಾಡೋದು. ಕ್ಲೋಸ್ ಮಾಡೋದಕ್ಕೆ ನಾವು ಡಿಸೊಲ್ಯೂಷನ್ ಅಂತ ಕರಿತೀವಿ. ಮತ್ತು ಕ್ಲೋಸ್ ಮಾಡಬೇಕಾದ್ರೆ ಎಲ್ಲಾ ಅಸೆಟ್ಸ್ ಹೊರಗಡೆ ಹೋಗಬೇಕು, ಎಲ್ಲಾ ಲಯಬಿಲಿಟೀಸ್ ಹೊರಗಡೆ ಹೋಗಬೇಕು. ಆ ನಂತರ ನೀವು ಆ ಫರ್ಮ್ಗೆ ಕೀಲಿಯನ್ನ ಹಾಕಬೇಕು, ಬೀಗನ್ನ ಹಾಕಬೇಕಾಗ್ತೈತ್ರಿ. ನೀವು ಎಲ್ಲಿ ತನಕ ಲಯಬಿಲಿಟಿಯನ್ನ ಹೊರ ಕಳಿಸಂಗಿಲ್ಲ, ಎಲ್ಲಿ ತನಕ ಅಸೆಟ್ಸ್ ಅನ್ನ ಹೊರ ಕಳಿಸಂಗಿಲ್ಲ, ಅಲ್ಲಿ ತನಕ ಬೀಗ ಹಾಕ್ಲಿಕ್ಕೆ ಬರೋದಿಲ್ಲ. ಇದು ಕಂಡೀಷನ್. ಓಕೆ, ಆಲ್ ಅಸೆಟ್ಸ್ ಅಂಡ್ ಆಲ್ ಲಯಬಿಲಿಟೀಸ್ ಹೊರಗಡೆ ಹೋಗ್ಬೇಕು, ಅಂದಾಗ ಮಾತ್ರ ನೀವು ಫರ್ಮ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯದ. ಸೊ ಮೊದಲನೇದಾಗಿ ರಿಯಲೈಸೇಷನ್ ಅಕೌಂಟ್ ಮಾಡಬೇಕು. ಸೊ ಈ ರೀತಿ ನಿಮಗೆ ಇಲ್ಲಿ ಕಾಲಮ್ ಹಾಕಿದ್ದೀನಿ ನೋಡ್ರಿ, DR ಅಂತ ಬರೀರಿ. ಒಂದು ಡೆಬಿಟ್ ಸೈಡ್ ಮತ್ತೊಂದು ಕ್ರೆಡಿಟ್ ಸೈಡ್. ರಿಯಲೈಸೇಷನ್ ಅಕೌಂಟ್ ಹೆಡಿಂಗ್ ಕೊಟ್ಟಿದ್ದೀನಿ. 2 ಅಮೌಂಟ್ ಕಾಲಮ್ ಅನ್ನ ತಗೊಳ್ತಾ ಇದ್ದೀನಿ. ಮೊದಲನೇದಾಗಿ ರಿಯಲೈಸೇಷನ್ ಅಕೌಂಟ್ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ ಲೆಫ್ಟ್ ಸೈಡ್ ಇರುವಂತ ಎಲ್ಲಾ ಐಟಮ್ಗಳನ್ನ ರೈಟ್ ಸೈಡ್ ಶಿಫ್ಟ್ ಮಾಡ್ರಿ. ರೈಟ್ ಸೈಡ್ ಇರುವಂತ ಎಲ್ಲಾ ಐಟಮ್ಗಳನ್ನ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಬೇಕು. ಈ ರೀತಿ ಸಿಂಪಲ್ ಟೆಕ್ನಿಕ್ ನೋಡ್ರಿ. ಏನ್ ಅಸೆಟ್ಸ್ ಅನ್ನ ಕೊಟ್ಟಿದ್ದಾರೆ, ಈ ಎಲ್ಲಾ ಅಸೆಟ್ಸ್ ರೈಟ್ ಸೈಡ್ ಅದ. ದಿಸ್ ಇಸ್ ಲೆಫ್ಟ್, ದಿಸ್ ಇಸ್ ರೈಟ್. ಓಕೆ, ಇದು ರೈಟ್ ಸೈಡ್ ಅದ. ಇದನ್ನ ಎಲ್ಲ ಲೆಫ್ಟ್ ಸೈಡ್ ಶಿಫ್ಟ್ ಮಾಡೋಣ.
ಲೆಫ್ಟ್ ಸೈಡ್ ಇರೋ ಲಯಬಿಲಿಟೀಸ್ ಗಳನ್ನ ರೈಟ್ ಸೈಡ್ ಶಿಫ್ಟ್ ಮಾಡೋಣ. ಈಗ ಅಸೆಟ್ಸ್ ಫಸ್ಟ್ ಐಟಮ್ ಯಾವ್ದದ, ಕ್ಯಾಶ್ ಎಟ್ ಬ್ಯಾಂಕ್. ಈಗ ಕ್ಯಾಶ್ ಎಟ್ ಬ್ಯಾಂಕ್ ಇಲ್ಲಿ ನೋಡ್ಬೋದು ನೀವು, ಪ್ರಿಪೇರ್ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಕ್ಯಾಶ್ ಎಟ್ ಬ್ಯಾಂಕ್ ಅನ್ನೋದು ಈ ಬ್ಯಾಂಕ್ ಅಕೌಂಟ್ಗೆ ಹೋಗ್ತದೆ. ಸೊ ಕ್ಯಾಶ್ ಎಟ್ ಬ್ಯಾಂಕ್ ರಿಯಲೈಸೇಷನ್ ಅಕೌಂಟ್ಗೆ ಬರೋದಿಲ್ಲ. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್. ಎಸ್, ಬಿಲ್ಸ್ ರಿಸೀವಬಲ್ ಅನ್ನ ಎಂಟ್ರಿ ಮಾಡ್ಬೇಕು. ರೈಟ್ ಸೈಡ್ ಅದ, ನಾವು ಅದನ್ನ ಲೆಫ್ಟ್ ಸೈಡ್ ಎಂಟ್ರಿ ಮಾಡ್ಬೇಕು. ಸೊ ಟು ಬಿಲ್ಸ್ ರಿಸೀವಬಲ್ ಈ ರೀತಿ ಎಂಟ್ರಿ ಮಾಡ್ಕೊಂತ ಹೋಗೋಣ. ನಾನು ಒಂದ್ ಸ್ವಲ್ಪ ನಿಮ್ಗೆ ಸ್ಪೀಡ್ ಅನ್ಸಿದ್ರು ನೀವು ಅಲ್ಲೇ ವಿಡಿಯೋನ ಪೌಸ್ ಮಾಡಿ ನೋಟ್ ಡೌನ್ ಮಾಡ್ಕೊಂತ ಹೋಗ್ರಿ. ನನ್ನ ಜೊತೆ ಸಾಲ್ವ್ ಮಾಡಿದ್ರೆ ಇನ್ನಷ್ಟು ನಿಮ್ಗೆ ಅದು ಇಫೆಕ್ಟಿವ್ ಆಗ್ತದೆ. ಬಿಲ್ಸ್ ರಿಸೀವಬಲ್ ಎಷ್ಟದ, 10,000. ಸಿ ಐ ಆಮ್ ನಾಟ್ ಸೀಯಿಂಗ್ ಎನಿ ಅಡ್ಜಸ್ಟ್ಮೆಂಟ್ಸ್, ಯಾವುದೇ ಅಡ್ಜಸ್ಟ್ಮೆಂಟ್ ಅನ್ನ ನೋಡ್ತಾ ಇಲ್ಲ. ಜಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಕ್ವಶನ್ ಅನ್ನ ನೋಟ್ ಡೌನ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಸ್ಟಾಕ್ 30,000 ಆಸ್ ಇಟ್ ಈಸ್ ಎಂಟ್ರಿ ಮಾಡ್ರಿ. ಟು ಸ್ಟಾಕ್ 30,000 rupees. ಓಕೆ, ನೆಕ್ಸ್ಟ್ ಸ್ಟಾಕ್ ಆದ ನಂತರ ನಮ್ಮ ಹತ್ರ ಇರೋದು ಡೆಟರ್ಸ್. ಸೊ ಟು ಡೆಟರ್ಸ್ ಇರೋದು 45,000. ಸೊ 45,000 ಬರೀತೀನಿ. ಡೆಟರ್ಸ್ ಮೇಲೆ ಪಿ ಡಿ ಅದ, ಪಿ ಡಿ ಡಿ. ಆ ಪಿ ಡಿ ಡಿ ಅನ್ನ ಅಪೋಸಿಟ್ ಸೈಡ್ ಬರಿಬೇಕ್ರಿ, ಬಿಕಾಸ್ ಪಿ ಡಿ ಡಿ ಇಸ್ ನಾಟ್ ಯುವರ್ ಅಸೆಟ್ಸ್. ಓಕೆ, ಸೊ ಪಿ ಡಿ ಡಿ ಅನ್ನೋದು 5,000 rupees. ಸೊ 5,000 ನಾನು ಹೊರಗಡೆ ಬರಿತೀನಿ. ಈ ರೀತಿ ಯಾವಾಗಲೂ ಡೆಟರ್ಸ್ ಕೊಟ್ಟಾಗ ಡೆಟರ್ಸ್ ಒರಿಜಿನಲ್ ಅಮೌಂಟ್ ಲೆಫ್ಟ್ ಸೈಡ್ ಇರಲಿ, ಆಮೇಲೆ ಪಿ ಡಿ ಡಿ ಅಮೌಂಟ್ ಮಾತ್ರ ಅಪೋಸಿಟ್ ಸೈಡ್ ಹೋಗ್ಬೇಕು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ಅದ. ಸೊ ಟು ಇನ್ವೆಸ್ಟ್ಮೆಂಟ್ಸ್, ಅಲ್ಲಿ ರೈಟ್ ಸೈಡ್ ಇರೋದನ್ನ ಲೆಫ್ಟ್ ಸೈಡ್ ಬರೀಬೇಕು, ಲೆಫ್ಟ್ ಸೈಡ್ ಇರೋದನ್ನ ರೈಟ್. ಅದರ ಲೆಫ್ಟ್ ರೈಟ್ ಫಾರ್ಮುಲಾ ಇಲ್ಲಿ ನಾವು ಪ್ಲಾನ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ಸ್ ಇರೋದು 15,000 rupees. ಇನ್ವೆಸ್ಟ್ಮೆಂಟ್ಸ್ ಆದ ನಂತರ ಫರ್ನಿಚರ್ ಅದ. ಸೊ ಟು ಫರ್ನಿಚರ್ ಅಮೌಂಟ್ ಇರೋದು 20,000. ಫರ್ನಿಚರ್ ಆದ ನಂತರ ನಮ್ಮ ಹತ್ರ ಇರೋದು ಮಷಿನರಿ. ಸೊ ಟು ಮಷಿನರಿ ಅಮೌಂಟ್ ಬಂದ್ಬಿಟ್ಟು 25,000 rupees. ಓಕೆ, ಇಷ್ಟು ಅಸೆಟ್ಸ್ ಗಳದಾವ. ಸೊ ಎಲ್ಲಾ ಅಸೆಟ್ಸ್ ಗಳನ್ನ ಕ್ಯಾಶ್ ಎಟ್ ಬ್ಯಾಂಕ್ ಒಂದನ್ನ ಬಿಟ್ಟು ಎಲ್ಲಾ ಅಸೆಟ್ಸ್ ಗಳನ್ನ ಯಥಾ ಪ್ರಕಾರ ಇಲ್ಲಿ ಎಂಟ್ರಿ ಮಾಡಿದೀನಿ. ಈಗ ಲಯಬಿಲಿಟಿ ಸೈಡ್ ಫಸ್ಟ್ ಐಟಮ್ ಕ್ರೆಡಿಟರ್ಸ್ ಅದ. ಸೊ ಬಾಯ್ ಕ್ರೆಡಿಟರ್ಸ್ ಅಮೌಂಟ್ ಬಂದ್ಬಿಟ್ಟು 20,000 ಅದ. ಕ್ರೆಡಿಟರ್ಸ್ ಆದ ನಂತರ ಬಿಲ್ಸ್ ಪೇಬಲ್ ಅದ. ಸೊ ಬಾಯ್ ಬಿಲ್ಸ್ ಪೇಬಲ್ ಅಮೌಂಟ್ 15,000 rupees ಅದ. ಸೊ ಕ್ರೆಡಿಟರ್ಸ್ ಅನ್ನ ಎಂಟ್ರಿ ಮಾಡಿದೀವಿ, ಬಿಲ್ಸ್ ಪೇಬಲ್ ಅನ್ನ ಎಂಟ್ರಿ ಮಾಡಿದೀವಿ. ನೆಕ್ಸ್ಟ್ ಏನದ, ಮಾಯಾಸ್ ಲೋನ್ ಅದ. ಈಗ ಈ ರೀತಿ ಯಾವ ಒಬ್ಬ ವ್ಯಕ್ತಿಯ ಲೋನ್ ಅನ್ನ ಕೊಟ್ಟಾಗ ನಾವಿಲ್ಲಿ ತಲೆಯಲ್ಲಿ ಇಟ್ಕೊಳ್ಬೇಕಾಗಿದ್ದು, ಮಾಯಾ ಅವರು ಪಾರ್ಟ್ನರು ಅಲ್ವೋ ಅನ್ನೋದನ್ನ ನೋಡ್ಬೇಕು. ಇಫ್ ಮಾಯಾ ಪಾರ್ಟ್ನರ್ ಅಂದ ಮೇಲೆ ಅದು ಡೈರೆಕ್ಟ್ಲಿ ಬ್ಯಾಂಕ್ ಅಕೌಂಟ್ ತಗೊಂಡು ಹೋಗ್ಬೇಕು. ಈಗ ಮಾಯಾ ಅವರು ಪಾರ್ಟ್ನರ್ ಅಲ್ಲ ಒಂದ್ ವೇಳೆ ಹಂಗಂದಾಗ ಇಲ್ಲೇ ಆಸ್ ಇಟ್ ಇಸ್ ಅದನ್ನ ತಗೊಳ್ಬೇಕು. ಈಗ ಇಲ್ಲಿ ನೋಡ್ಬೋದು ಮಾಯಾ ಮತ್ತು ಮಾನಸ. ಸೊ ಮಾಯಾ ಪಾರ್ಟ್ನರ್ ಇದ್ದಾರೆ. ಪಾರ್ಟ್ನರ್ ಲೋನ್ ಅನ್ನ ಕೊಟ್ಟಾಗ ಅದನ್ನ ರಿಯಲೈಸೇಷನ್ ಅಕೌಂಟ್ ನಲ್ಲಿ ತಗೊಳ್ಳೋದಿಲ್ಲ, ಅದನ್ನ ಡೈರೆಕ್ಟ್ಲಿ ನಾವು ಬ್ಯಾಂಕ್ ಅಕೌಂಟ್ಗೆ ತಗೊಂಡು ಹೋಗಬೇಕು. ಇದೊಂದು ಪಾಯಿಂಟ್ ಕೀ ಪಾಯಿಂಟ್ಸ್ ಟು ರಿಮೆಂಬರ್. ಓಕೆ, ಪಾರ್ಟ್ನರ್ ಬಿಟ್ಟು ಬೇರೆ ವ್ಯಕ್ತಿಯ ಲೋನ್ ಕೊಟ್ಟಾಗ ಅದನ್ನ ಯಥಾ ಪ್ರಕಾರ ಇಲ್ಲೇ ಎಂಟ್ರಿ ಮಾಡಬೇಕು. ಕ್ಲಿಯರ್. ನೆಕ್ಸ್ಟ್ ಜನರಲ್ ರಿಸರ್ವ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ. ಬಿಟ್ಬಿಡ್ರಿ, ಕ್ಯಾಪಿಟಲ್ಸ್ ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ. ಸೊ ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಗಳನ್ನ ಅಪೋಸಿಟ್ ಸೈಡ್ ಎಂಟ್ರಿ ಮಾಡಿದೀವಿ. ಅಸೆಟ್ ಸೈಡ್ ಕ್ಯಾಶ್ ಅಟ್ ಬ್ಯಾಂಕ್ ಬಿಟ್ಟಿದ್ದೀನಿ, ಬಿಕಾಸ್ ಅದು ಬ್ಯಾಂಕ್ ಅಕೌಂಟ್ಗೆ ಹೋಗ್ತದೆ. ಲಯಬಿಲಿಟಿ ಸೈಡ್ ಮಾಯಾ ಲೋನ್ ಬಿಟ್ಟಿದ್ದೀನಿ, ಅದು ಬ್ಯಾಂಕ್ ಅಕೌಂಟ್ಗೆ ಹೋಗ್ತದೆ. ಜನರಲ್ ರಿಸರ್ವ್ ಮತ್ತು ಕ್ಯಾಪಿಟಲ್ಸ್ ಬಿಟ್ಟಿದ್ದೀನಿ, ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ. ಇಷ್ಟು ಮಾಡಿದ ನಂತರ ಅಡ್ಜಸ್ಟ್ಮೆಂಟ್ಗೆ ಬರಬೇಕು. ಈಗ ನೀವೇನ್ ಲೆಫ್ಟ್ ಸೈಡ್ ಅಸೆಟ್ಸ್ ಬರೆದಿದ್ರಿ, ಆ ಎಲ್ಲಾ ಅಸೆಟ್ಸ್ ಗಳು ನಿಮ್ಮ ಸಂಸ್ಥೆಯಿಂದ ಹೊರಗಡೆ ಹೋಗ್ಬೇಕು, ಅಂದಾಗ ರಿಯಲೈಸೇಷನ್ ಆಗ್ತದೆ. ಅಂದ್ರೆ ಅಸೆಟ್ಸ್ ಏನ್ ಬರ್ದಿದ್ರಿ ಲೆಫ್ಟ್ ಸೈಡ್, ಅವೆಲ್ಲವೂ ಕೂಡ ರೈಟ್ ಸೈಡ್ ಬಂದೀಗ ರಿಯಲೈಸ್ ಆಗ್ಬೇಕು. ರಿಯಲೈಸ್ ಅಂದ್ರೆ ಮಾರುವುದು, ಸೋಲ್ಡ್ ಅಥವಾ ಸೇಲ್ಸ್ ಅಂತ ಕರಿತೀವಿ. ಸೇಲ್ಸ್ಗೆ ನಾವು ಏನಂತ ಕರಿತೀವಿ, ರಿಯಲೈಸ್ಡ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಏನ್ ಬರೀಬೇಕಪ್ಪ ಅಂದ್ರೆ, ಬೈ ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ನಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಬರೀಬೇಕು ಈ ರೀತಿ. ಓಕೆ, ಬೈ ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್. ಈಗ ಮೊದಲನೇ ಅಸೆಟ್ ಅವ್ರು ರಿಯಲೈಸ್ ಮಾಡ್ತಾ ಇರೋದು ಯಾವುದು, ಬಿಲ್ಸ್ ರಿಸೀವೇಬಲ್. ಸೊ ಬಿಲ್ಸ್ ರಿಸೀವೇಬಲ್ ಅಂತ ಬರಿತೀನಿ. ಎಷ್ಟದ ಬಿಲ್ಸ್ ರಿಸೀವೇಬಲ್ ಅಮೌಂಟ್ 8,500. ನೋಡ್ರಿ, ಒಂದೊಂದು ಅಸೆಟ್ಸ್ ಅನ್ನ ಮಾರ್ಕೊಂತ ಹೋಗ್ಬೇಕು. ಬಿಕಾಸ್ ನಾವು ಫರ್ಮ್ ಅನ್ನ ಬಂದ್ ಮಾಡ್ತಾ ಇದೀವಿ, ಕ್ಲೋಸ್ ಮಾಡ್ತಾ ಇದೀವಿ. ಹಾಗಾಗಿ ಎಲ್ಲಾ ಅಸೆಟ್ಸ್ ಗಳನ್ನ ಮಾರಬೇಕು. ನೆಕ್ಸ್ಟ್ ಅಸೆಟ್ ಅದ ಸನ್ರಿ ಡೆಟರ್ಸ್. ಸೊ ಸನ್ರಿ ಡೆಟರ್ಸ್ ಅನ್ನ ಮಾರಿರೋದು 42,000 rupees. ಸೊ 42 ಅನ್ನ ಬರಿತಾ ಇದ್ದೀನಿ. ಸ್ಟಾಕ್ ಅದ. ಸೊ ಸ್ಟಾಕ್ ಅನ್ನ ಮಾರಿರೋದು 25,000 rupeesಗೆ. ನೆಕ್ಸ್ಟ್ ಸ್ಟಾಕ್ ಆದ ನಂತರ ಫರ್ನಿಚರ್ ಅದ ರೀ. ಫರ್ನಿಚರ್ ಅನ್ನ ಮಾರಿರೋದು 22,000 ರೂಪಾಯಿಗಳಿಗೆ. ಸೊ ಫರ್ನಿಚರ್ 22,000 ರೂಪಾಯಿ. ಫರ್ನಿಚರ್ ಆದ ನಂತರ ಮಷಿನರಿಯನ್ನ ಮಾರಿದ್ದಾರೆ.
ಸೊ ಮಷಿನರಿ 28,000 ರೂಪಾಯಿಗೆ ಮಾರಿದ್ದಾರೆ. ಸೊ ಇಷ್ಟು ಅಸೆಟ್ಸ್ಗಳನ್ನ ಮಾರಿದ್ದಾರೆ. ಅದಾದ ನಂತರ ಮತ್ತೊಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಅನ್ರೆಕಾರ್ಡೆಡ್ ಟೈಪ್ ರೈಟರ್ ಇತ್ತು, ಅದು ರೆಕಾರ್ಡ್ ಮಾಡಿಲ್ಲ ಅಂದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇಲ್ಲ. ಸೊ ಆ ಟೈಪ್ ರೈಟರ್ ಅನ್ನ ಕೂಡ ಮಾರಿದ್ದಾರೆ. ಹಾಗಾಗಿ ಇಲ್ಲಿ ಟೈಪ್ ರೈಟರ್ ಅಂತ ಕೂಡ ನಾನು ಬರಿತೀನಿ. ಆ ಟೈಪ್ ರೈಟರ್ ನ ಅವ್ರು ಮಾರಿರೋದು 3,500 ರೂಪಾಯಿಗಳಿಗೆ. ಓಕೆ, ಸೊ ಇಷ್ಟು ಅಸೆಟ್ಸ್ ಗಳನ್ನ ಮಾರಿದ್ದಾರೆ. ಈಗ ಇದನ್ನ ಟೋಟಲ್ ಮಾಡಿ ಹೊರಗಡೆ ಬರಿಬೇಕು. ಬಟ್ ಬರೆಯೋಕ್ಕಿಂತ ಮುಂಚೆ ಒಂದು ವಿಷಯವನ್ನ ಕನ್ಫರ್ಮ್ ಮಾಡಬೇಕು ವಿದ್ಯಾರ್ಥಿಗಳೇ. ಎಲ್ಲಾ ಅಸೆಟ್ಸ್ ಇಲ್ಲಿ ರಿಯಲೈಸ್ ಆದ್ವಾ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಬೇಕು. ಬಿಲ್ಸ್ ರಿಸೀವೇಬಲ್ ಎಸ್ ಇಲ್ಲಿ ಬಂದದ, ಸ್ಟಾಕ್ ಬಂದದ, ಡೆಟರ್ಸ್ ಬಂದದ, ಇನ್ವೆಸ್ಟ್ಮೆಂಟ್ಸ್ ನೋಡ್ರಿ, ಇನ್ವೆಸ್ಟ್ಮೆಂಟ್ಸ್ ಎಲ್ಲಿಯೂ ಕಾಣ್ತಾ ಇಲ್ಲ ನೋಡುವ. ಫರ್ನಿಚರ್ ಎಸ್, ಮಷಿನರಿ ಎಸ್. ಸೊ ಎಲ್ಲಾ ಅಸೆಟ್ಸ್ ಲೆಫ್ಟ್ ಸೈಡ್ ಇದ್ದಂತ ಎಲ್ಲಾ ಅಸೆಟ್ಸ್ ರೈಟ್ ಸೈಡ್ ಬಂದಿದೆ, ಒಂದನ್ನ ಬಿಟ್ಟು ಯಾವುದು ಇನ್ವೆಸ್ಟ್ಮೆಂಟ್ಸ್. ಈಗ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಏನಾದ್ರೂ ಮಾಹಿತಿ ಕೊಟ್ಟಾರೋ ಅಂತ ಚೆಕ್ ಮಾಡಬೇಕು. ಎಸ್, ಅಡ್ಜಸ್ಟ್ಮೆಂಟ್ ಬಿ ದಾಗದ ಇನ್ವೆಸ್ಟ್ಮೆಂಟ್ ವಾಸ್ ಟೇಕನ್ ಓವರ್ ಬೈ ಮಾನಸ. ಸೊ ಅಂದ್ರೆ ಇದರ ಅರ್ಥ ಇನ್ವೆಸ್ಟ್ಮೆಂಟ್ ಅನ್ನು ನಾವು ಸೇಲ್ ಮಾಡಲಿಲ್ಲ, ಸೇಲ್ ಮಾಡೋ ಬದಲಿ ಅದನ್ನ ಯಾರು ತಗೊಂಡ್ರು, ಮಾನಸ ಅವರು ತಗೊಂಡಿದ್ದಾರೆ. ಹಾಗಾಗಿ ಅದನ್ನ ನಾವು ಆಮೇಲೆ ಎಂಟ್ರಿ ಮಾಡಬಹುದು. ಅಂದ್ರೆ ಇದರ ಅರ್ಥ ಎಲ್ಲಾ ಅಸೆಟ್ಸ್ ಗಳು ಹೋದು. ಅಸೆಟ್ಸ್ ನೋಡ್ರಿ ಎರಡರ ಒಂದಾಗಬೇಕು. ಒಂದು ರಿಯಲೈಸರ್ ಆಗಿರ್ಬೇಕು, ಇಲ್ಲ ಯಾರಾದ್ರೂ ಪಾರ್ಟ್ನರ್ ತಗೊಂಡು ಹೋಗ್ಬೇಕು. ಎರಡರಾಗ ಒಂದಾದ್ರೂ ದಟ್ ಈಸ್ ಓಕೆ. ಎಲ್ಲಾ ಅಸೆಟ್ಸ್ ಗಳು ಹೋದು, ಇನ್ವೆಸ್ಟ್ಮೆಂಟ್ಸ್ ಮಾತ್ರ ಮಾನಸ ಅವರು ತಗೊಂಡಿದ್ದಾರೆ. ಸೊ ಇದರ ಅರ್ಥ ಎಲ್ಲಾ ಅಸೆಟ್ಸ್ ಗಳು ಹೊರಗಡೆ ಹೋದು. ಕಂಡೀಷನ್ ಸ್ಯಾಟಿಸ್ಫೈಡ್. ಓಕೆ, ಕಂಡೀಷನ್ ಏನಪ್ಪಾ ಅಂದ್ರೆ ಎಲ್ಲಾ ಅಸೆಟ್ಸ್ ಹೊರಗಡೆ ಹೋಗಬೇಕು. ಈಗ ಈ ಏನ್ ಅಸೆಟ್ಸ್ ಗಳನ್ನ ಮಾರಿದರೆ ಇವೆಲ್ಲ ಟೋಟಲ್ ಮಾಡ್ಕೊಂತ ಹೋಗೋಣ. 42,000, 25,000, 22,000, 28,000 and 3,500, 1,29,000. ಬಟ್ ಮತ್ತೊಂದ್ಸಲ ಚೆಕ್ ಮಾಡ್ರಿ, ಬಿಕಾಸ್ ಲಾಸ್ಟ್ ಹೋಗಿ ಟ್ಯಾಲಿ ಆಗ್ಲಿಲ್ಲ ಅಂದ್ರೆ ಅವಾಗ ಕಿರಿಕಿರಿ ಆಗಿಬಿಡ್ತದೆ. ಸೊ ಫಸ್ಟ್ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಂತ ತಗೊಂಡು ಟೈಮ್ ಕಂಡಾಪಟ್ಟಿ ಅದ ಭರ್ಪೂರ್ ಅದ ನಿಮ್ಮ ಹತ್ರ. 8,500, 42,000, 25, 22, 28, 3,500. ಆನ್ಸರ್ ಬರೋದು 1,29,000 ಟೋಟಲ್. ಓಕೆ, ಇದಾದ ನಂತರ ಇನ್ವೆಸ್ಟ್ಮೆಂಟ್ ಎಂಟ್ರಿಯನ್ನ ಮಾಡ್ಕೊಳ್ಳೋನು. ಯಾರು ತಗೊಂಡ್ರದನ್ನ? ಸೊ ಮಾನಸ. ಹಾಗಾಗಿ ಬಾಯ್ ಮಾನಸಾಸ್ ಕ್ಯಾಪಿಟಲ್ ಅಕೌಂಟ್, ಬಾಯ್ ಮಾನಸಾಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಟೇಕನ್ ಓವರ್ ಅಂತ ಬರಿಬೇಕು. ಇನ್ವೆಸ್ಟ್ಮೆಂಟ್ಸ್ ಟೇಕನ್ ಓವರ್ ಎಷ್ಟಕ್ಕೆ ತಗೊಂಡ್ರಪ್ಪ ಅಂದ್ರೆ 14,000 ರೂಪೀಸ್ಗೆ ಇನ್ವೆಸ್ಟ್ಮೆಂಟ್ ಅನ್ನು ತಗೊಂಡ್ರು. ಇಲ್ಲಿ ಬರೆದಿದ್ದಾರೆ ಇನ್ವೆಸ್ಟ್ಮೆಂಟ್ ವಾಸ್ ಟೇಕನ್ ಓವರ್ ಬೈ ಮಾನಸ ಅಟ್ ಅನ್ ಅಗ್ರೀಡ್ ವ್ಯಾಲ್ಯೂ ಆಫ್ ರೂಪೀಸ್ 14,000. ಸೊ 14,000 ಬರಿತಾ ಇದ್ದೀನಿ. ನೆಕ್ಸ್ಟ್ ಇದಾದ ನಂತರ ಎಲ್ಲಾ ಅಸೆಟ್ಸ್ ಗಳ ವಿಷಯಕ್ಕೆ ಮುಗಿತೀಗ. ಈಗ ನಾವು ಬರಬೇಕಾಗಿರೋದು ಲಯಬಿಲಿಟಿ. PDD ಅದು ಫಿಕ್ಟಿಷಿಯಸ್, ಅದು ಬೋಗಸ್ ಅದ ರೀ. ಅದನ್ನ ಎಂಟ್ರಿ ಅಷ್ಟ ಮಾಡಿ ಮುಗಿತು, ಅದು ಪೇ ಮಾಡ್ಬೇಕಂತ ಏನೂ ಇಲ್ಲ. ಯಾವ ರೀತಿ ಅಸೆಟ್ಸ್ ಗಳನ್ನ ಮಾರ್ತಾ ಇದೀವೋ ಅದೇ ರೀತಿ ಲಯಬಿಲಿಟಿಗಳನ್ನ ಪೇ ಮಾಡಬೇಕು. ಸೊ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್ ಎರಡೇ ಲಯಬಿಲಿಟಿ ಇರೋದು. ಆ ಎರಡೂ ಲಯಬಿಲಿಟಿಗಳನ್ನ ಈ ಕಡೆ ಡೆಬಿಟ್ ಸೈಡ್ ಬಂದು ನಾವೇನ್ ಮಾಡಬೇಕು, ಪೇಮೆಂಟ್ ಮಾಡಬೇಕು. ಸೊ ಟು ಬ್ಯಾಂಕ್ ಅಕೌಂಟ್, ಇಲ್ಲಿ ಕ್ರೆಡಿಟ್ ಸೈಡ್ ಯಾವ ರೀತಿ ಬರ್ತೀವಿ ಅದೇ ರೀತಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್, ಇಲ್ಲಿ ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಪೇಡ್. ಅಪೋಸಿಟ್ ಅಸೆಟ್ಸ್ ಲೆಫ್ಟ್ ಸೈಡ್ ಇದ್ದು ರೈಟ್ ಸೈಡ್ ರಿಯಲೈಸ್ ಮಾಡಿದ್ವಿ. ಲಯಬಿಲಿಟಿ ರೈಟ್ ಸೈಡ್ ಅದ, ಲೆಫ್ಟ್ ಸೈಡ್ ನಾವು ಪೇಮೆಂಟ್ ಮಾಡ್ತಾ ಇದೀವಿ. ಸೊ ಲಯಬಿಲಿಟೀಸ್ ಪೇಡ್. ಇಲ್ಲಿ ನೋಡಬಹುದು ಅಡ್ಜಸ್ಟ್ಮೆಂಟ್ ಸಿ, ಕ್ರೆಡಿಟರ್ಸ್ ವೇರ್ ಸೆಟಲ್ಡ್ ಅಟ್ 10% ಲೆಸ್ ದೆನ್ ದಿ ಬುಕ್ ವ್ಯಾಲ್ಯೂ. ಸೊ ಹಾಗಾಗಿ ಇಲ್ಲಿ ಕ್ರೆಡಿಟರ್ಸ್ ಅಂತ ಬರೀಬೇಕು. 10% ಲೆಸ್. ಕ್ರೆಡಿಟರ್ಸ್ ಅಮೌಂಟ್ ಎಷ್ಟದ? 20,000. ಸೊ 20,000 ಒಳಗಡೆ ಮೈನಸ್ 10%. ಸೊ 20,000 ಮೈನಸ್ 10%. ಅವರು ಹೇಳ್ತಾ ಇದ್ದಾರೆ ಲೆಸ್ ದೆನ್ ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಇಸ್ 20, 10% ಲೆಸ್ ಮಾಡಬೇಕು. ಸೊ 20,000 ಮೈನಸ್ 10% ಮಾಡಿದಾಗ ನಿಮಗೆ ಸಿಗೋದು 18,000 ರೂಪೀಸ್. ಎಷ್ಟು? 18,000. ಈ ರೀತಿ ಇದನ್ನ ಬರೀಬೇಕು. ಓಕೆ, ಇದಾದ ನಂತರ ಬಿಲ್ಸ್ ಪೇಬಲ್ ವೇರ್ ಡಿಸ್ಚಾರ್ಜ್ಡ್ ಬೈ ಮಾಯಾ. ನೋಡ್ರಿ, ಕ್ರೆಡಿಟರ್ಸ್ ಎರಡ ಲಯಬಿಲಿಟಿ ಅದ. ಒಂದು ಕ್ರೆಡಿಟರ್ಸ್ ಪೇಮೆಂಟ್ ಮಾಡಿದ್ವಿ, ಒಂದು ಲಯಬಿಲಿಟಿ ಅನ್ನೋದು ಬಿಲ್ಸ್ ಪೇಬಲ್, ಅದನ್ನ ಮಾಯಾ ಅವರು ತಗೊಂಡಿದ್ದಾರೆ. ಹಾಗಾಗಿ ಅದನ್ನ ನಾವು ಯಾವ ರೀತಿ ಬರೀಬೇಕು? ಟು ಮಾಯಾಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ನಲ್ಲಿ ಬಿಲ್ಸ್ ಪೇಬಲ್ ಟೇಕನ್ ಓವರ್. ಎಷ್ಟು ತಗೊಂಡ್ರು? ಏನೋ ಅಮೌಂಟ್ ಕೊಟ್ಟಿಲ್ಲ. ಸೊ ಇದು ಅಮೌಂಟ್ 15,000 ಆಸ್ ಇಟ್ ಈಸ್ ಬರಿಬೇಕು. ಇಲ್ಲಿ ಬರ್ದಿದ್ದು ನೋಡ್ರಿ, ಮಾನಸ ಅವರು ಅಸೆಟ್ಸ್ ತಗೊಂಡಾಗ ಈ ರೀತಿ ಬರ್ದಿದೀವಿ, ಮಾಯಾ ಅವರು ಬಿಲ್ಸ್ ಪೇಬಲ್ ತಗೊಂಡಿದ್ದಾರೆ ಈ ರೀತಿ ಬರಿತಾ ಇದೀವಿ. ಸೊ ಇಷ್ಟು ಎಂಟ್ರಿಗಳನ್ನ ಮಾಡ್ಕೊಂತ ಹೋಗ್ಬೇಕು. ವೆರಿ ಈಸಿ ಫಾರ್ 12 ಮಾರ್ಕ್ಸ್ ಇದು. ಓಕೆ, ಇನ್ ಲಾಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಅದ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಇದು ಪ್ರತಿ ಪ್ರಾಬ್ಲಮ್ ಇರ್ತದೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಇದನ್ನ ಯಾವ ರೀತಿ ಬರಿಬೇಕಪ್ಪ ಅಂದ್ರೆ ಟು
ಬ್ಯಾಂಕ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ನಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಬರೀಬೇಕು. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 2000 ರೂಪೀಸ್ ಮುಗೀತು. ಇಷ್ಟು ಮಾಡಿದ್ರೆ ನಿಮ್ಮ ರಿಯಲೈಸೇಷನ್ ಅಕೌಂಟ್ ಮುಗೀತದೆ. ಕ್ವಶನ್ ಎಂಟ್ರಿ ಮಾಡಿದ್ದೀನಿ. ಲೆಫ್ಟ್ ಸೈಡ್ ಅಸೆಟ್ಸ್, ರೈಟ್ ಸೈಡ್ ಲಯಬಿಲಿಟಿ. ಅದೇ ಲಯಬಿಲಿಟಿಗಳನ್ನ ಬಂದು ಈ ಕಡೆ ಬಂದು ಪೇ ಮಾಡಬೇಕು. ಲೆಫ್ಟ್ ಸೈಡ್ ಇರುವಂಥ ಅಸೆಟ್ಸ್ಗಳನ್ನ ಈ ಕಡೆ ಬಂದು ರಿಯಲೈಸ್ ಮಾಡಬೇಕು. ಯಾರಾದರೂ ಪಾರ್ಟ್ನರ್ ತಗೊಂಡಿದ್ರೆ ಟೇಕನ್ ಓವರ್ ಅಂತ ಬ್ರಾಕೆಟ್ ಬರೀರಿ. ಇಲ್ಲೂ ಕೂಡ ಒಂದು ಪಾರ್ಟ್ನರ್ ಲಯಬಿಲಿಟಿ ತಗೊಂಡಿದ್ದಾರೆ, ಒಬ್ಬರು ಪಾರ್ಟ್ನರ್ ಅಸೆಟ್ಸ್ ಅನ್ನು ತಗೊಂಡಿದ್ದಾರೆ. ಸೊ ಅಸೆಟ್ಸ್ ಮತ್ತು ಲಯಬಿಲಿಟಿ ತಗೊಂಡಾಗ ಈ ರೀತಿ ಎಂಟ್ರಿ ಆಗ್ತದೆ. ಇನ್ನು ನಾವು ಮಾಡಬೇಕಾಗಿರೋದು ಪ್ರಾಫಿಟ್ ಲಾಸ್ ಯಾವ ಸೈಡ್ ಹೆಚ್ಚು ಬರ್ತದೆ ಚೆಕ್ ಮಾಡಬೇಕು. ವಿಲ್ ಗೋ ವಿತ್ ಕ್ರೆಡಿಟ್ ಸೈಡ್ ಓನ್ಲಿ. ಓಕೆ, ಯಾವಾಗಲೂ ಒಂದು ಹಿಂಟ್ ಅನ್ನು ಕೊಡ್ತೀನಿ. ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತದೆ ಅಂತ ಅನ್ಕೊಂಡನ ಹೋಗೋನು. 5,000, 20,000, 15,000, 1,29,000, 14,000. ಎಷ್ಟು? 1,83,000 ನೆನಪಿರಲಿ. ಓಕೆ, ನೀವು ಬೇಕಾದ್ರೆ ಪೆನ್ಸಿಲೇ ಬರ್ಕೋರಿದ್ರು ಬರ್ಕೋಬಹುದು. ಎಷ್ಟು ಬಂತು? 1,83,000 ರೂಪೀಸ್. ಕರೆಕ್ಟ್. ಈಗ ಈ 1,83,000 ಕ್ರೆಡಿಟ್ ಸೈಡ್ ಒಳಗಡೆ ಮೈನಸ್ ಡೆಬಿಟ್ ಸೈಡ್ ಎಲ್ಲ ಮೈನಸ್ ಮಾಡ್ರಿ. ಕ್ಯಾಲ್ಕುಲೇಟರ್ದಾಗ ಆನ್ಸರ್ ಪಾಸಿಟಿವ್ನೇ ಇತ್ತು, ಪ್ಲಸ್ ದಾಗನೇ ಇತ್ತು ಅಂದ್ರೆ ದಟ್ ಇಸ್ ಪ್ರಾಫಿಟ್. ಆನ್ಸರ್ ಮೈನಸ್ ಬಂತು ಅಂದ್ರೆ ದಟ್ ಇಸ್ ಲಾಸ್. ಓಕೆ, ಸೊ 1,83,000 ಕ್ರೆಡಿಟ್ ಸೈಡ್. ಇದ್ರೊಳಗಡೆ ಮೈನಸ್ ಇವೆಲ್ಲ ಮೈನಸ್ ಮಾಡ್ಕೊಂತ ಬರೋನು. 2,000 ರೂಪೀಸ್ ಅನ್ನ ಮೈನಸ್ ಮಾಡ್ತೀನಿ. ಓಕೆ, ಆಮೇಲೆ ಮೈನಸ್ 15,000, ಮೈನಸ್ 18,000, ಮೈನಸ್ 25,000, ಮೈನಸ್ 20,000, ಮೈನಸ್ 15,000, minus 45,000, minus 30,000 and minus 10,000. Yes, answer positive agada. So 3,000 is your profit. ಅರ್ಥ ಆಯ್ತಾ? 1,83,000 ಒಳಗಡೆ ಇದೆಲ್ಲ ಮೈನಸ್ ಮಾಡಿದ್ರು ಇನ್ನೂ 3,000 ರೂಪಾಯಿ ಉಳಿತು. ಹಾಗಾಗಿ ಆ 3,000 ರೂಪಾಯಿ ಏನಪ್ಪಾ ಅಂದ್ರೆ ಪ್ರಾಫಿಟ್. ಅದನ್ನು ನಾವು ಯಾವ ರೀತಿ ಬರೀಬೇಕು? ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಇದನ್ನ ಟ್ರಾನ್ಸ್ಫರ್ ಮಾಡಬೇಕು. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಟ್ರಾನ್ಸ್ಫರ್ಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಬ್ಬರು ಜನ ಪಾರ್ಟ್ನರ್ ಇದ್ದಾರೆ, ಒಬ್ರು ಮಾಯಾ ಮತ್ತೊಬ್ರು ಮಾನಸ. ಸೊ 3,000 ರೂಪಾಯಿ ಪ್ರಾಫಿಟ್ ಅದ. 3,000 ಒಳಗಡೆ ಇಬ್ರಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕ್ರಿ. ಓಲ್ಡ್ ರೇಷಿಯೋದ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ ಇಲ್ಲಿ 2:1. ಸೊ 2:1 ಅಂದ್ರೆ 2 ಡಿವೈಡೆಡ್ ಬೈ 3, 1 ಡಿವೈಡೆಡ್ ಬೈ 3. 3 ಯಾಕೆ ಬಂತಪ್ಪ ಅಂದ್ರೆ 2:1, 2 + 1 3. ಸೊ ಹಾಗಾಗಿ ಡಿವೈಡ್ ಬೈ 3 ಡಿವೈಡ್ ಬೈ 3. ಸೊ ಆ 3,000 ಇನ್ನ ಇಂಟು 2 ಡಿವೈಡ್ ಬೈ 3 ಮಾಡಿದಾಗ 2,000 ರೂಪಾಯಿ ಸಿಗ್ತದೆ. 2,000 ರೂಪಾಯಿ ಮಾಯಾ and 1,000 ರೂಪಾಯಿ ಮಾನಸ. ಸೊ 3,000 is your profit and total was 1,83,000 as it is. ಈಗ 1,83,000 ಎರಡು ಕಡೆ ಬರೆದು ಬಿಡಬೇಕು. ಈ ರೀತಿ ಮಾಡ್ರಿ. ಎಷ್ಟೋ ವಿದ್ಯಾರ್ಥಿಗಳು ಮೊದಲು ಇದನ್ನ ಬರೀತಾರೆ, ಇಲ್ಲಿ ಜಾಗ ಬಿಡ್ತಾರೆ, ಅವಾಗ ಜಾಗ ಸಫಿಷಿಯಂಟ್ ಆಗೋದಿಲ್ಲ. ಹಾಗಾಗಿ ಈ ರೀತಿ ಮಾಡ್ರಿ. ಯಾವ ರೀತಿ ಮಾಡಿದ್ನಲ್ಲ ಆ ರೀತಿ ಮಾಡ್ಕೊಂತ ಹೋಗ್ರಿ. ನೀವು ವಿಡಿಯೋನ ಪೌಸ್ ಮಾಡಿ ಬೇಕಾದ್ರೆ ನೋಟ್ ಡೌನ್ ಕೂಡ ಮಾಡ್ಕೊಳ್ಬಹುದು. 1,83,000 ಇದನ್ನೆಲ್ಲ ಮೈನಸ್ ಮಾಡಿದ್ರೆ 3,000 ನಿಮಗೆ ಪ್ರಾಫಿಟ್ ಬರ್ತದೆ. ಡಿಫಿಕಲ್ಟ್ ಇಲ್ಲ, ಏನೂ ಇಲ್ಲ, ಬಹಳ ಈಸಿ ಅದ. ನಾನು ಹೇಳುವಂಥ ಮೆಥಡ್ಸ್ ಅನ್ನ ಫಾಲೋ ಮಾಡ್ಕೊಂತ ಹೋಗ್ರಿ. ಸ್ಟೆಪ್ಸ್ಗಳನ್ನ ಕೂಲ್ ಆಗಿ ಫಾಲೋ ಮಾಡ್ಕೊಂತ ಹೋಗ್ರಿ. 12 ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್ ಅಂಡ್ ಫಿಕ್ಸ್ ಕ್ವಶನ್ ಇದು. ಓಕೆ, ಈಗ ನೆಕ್ಸ್ಟ್ ಇದಾದ ನಂತರ ನಾವೇನ್ ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕುವ. ಅವಾಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಈಗ ಇದು ಪರ್ಟಿಕ್ಯುಲರ್ಸ್ ಮಾಯಾ ಮಾನಸ, ಪರ್ಟಿಕ್ಯುಲರ್ಸ್ ಮಾಯಾ ಮಾನಸ. ಮಾಯಾ ಮಾನಸ ಅಂತೇಳಿ 2 ಜನ ಪಾರ್ಟ್ನರ್ಸ್. ಹಾಗಾಗಿ 2 ಅಮೌಂಟ್ ಕಾಲಮ್ ಅನ್ನು ಹಾಕ್ತಾ ಇದ್ದೀನಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಯಾವಾಗಲೂ ಓಲ್ಡ್ ಕ್ಯಾಪಿಟಲ್ಸ್ ಅನ್ನ ತಗೊಳ್ಬೇಕು. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಇದು ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಅಲ್ಲಿ ಕೂಡ ಇದೇ ರೀತಿ ಮಾಡ್ತೀವಿ. ಇಲ್ಲೂ ಕೂಡ ಅದೇ ರೀತಿ ಮಾಡಬೇಕು. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಅವರ ಓಲ್ಡ್ ಕ್ಯಾಪಿಟಲ್ಸ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ ದಾಗ ಮಾಯಾ 50, ಮಾನಸ 25. ಸೊ ಮಾಯಾ 50,000 ಅಂಡ್ ಮಾನಸ 25,000 ಓಲ್ಡ್ ಕ್ಯಾಪಿಟಲ್ಸ್ ಅನ್ನು ತಗೋರಿ. ಇದಾದ ನಂತರ ಜನರಲ್ ರಿಸರ್ವ್ ಅದ ನೋಡ್ರಿ ಇಲ್ಲಿ. ಸೊ ಬೈ ಜನರಲ್ ರಿಸರ್ವ್ ಅನ್ನ ತಗೊಳ್ಬೇಕು. ಅಗೇನ್ ಜನರಲ್ ರಿಸರ್ವ್ ಇಬ್ಬರಿಗೂ ಡಿವೈಡ್ ಆಗಬೇಕು. ಜನರಲ್ ರಿಸರ್ವ್ ಇರೋದು 6,000 ರೂಪಾಯಿ. ಇಲ್ಲಿ ನೋಡ್ಬೋದು ಜನರಲ್ ರಿಸರ್ವ್ 6,000 ರೂಪೀಸ್ ಅದ. ಆ 6,000 ಅನ್ನು ನಾವು ಓಲ್ಡ್ ರೇಷಿಯೋದ ಡಿವೈಡ್ ಮಾಡಬೇಕು. ದಟ್ ಈಸ್ 2/3 ಮತ್ತು 1/3. ಸೊ 4,000 ರೂಪೀಸ್ ಅಂಡ್ 2,000 ರೂಪೀಸ್ ಜನರಲ್ ರಿಸರ್ವ್ ಆಗಿರ್ತದೆ. ಆಮೇಲೆ ಮತ್ತೊಂದು ಬರ್ತದೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈಗ ಪ್ರಾಫಿಟ್ ಅಂಡ್ ಲಾಸ್ ಈ ಬ್ಯಾಲೆನ್ಸ್ ಶೀಟ್ ಎಲ್ಲಿಯೂ ಕೊಟ್ಟಿಲ್ಲ. ಸೊ ಬಿಟ್ಬಿಡ್ರಿ. ಕೊಟ್ಟಿದ್ರೆ ತಗೋಬೇಕು, ಇಲ್ಲ ಅಂದ್ರೆ ಇಲ್ಲ. ಜನರಲ್ ರಿಸರ್ವ್, ಕ್ಯಾಪಿಟಲ್ಸ್, P&L ಈ 3 ಐಟಮ್ ಬಿಟ್ರೆ ಬ್ಯಾಲೆನ್ಸ್ ಶೀಟ್ ಅದ ಮತ್ತೇನು ಇರೋದಿಲ್ಲ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅದ ತಗೊಳ್ಬೇಕಾಗಿರೋ ಜನರಲ್ ರಿಸರ್ವ್, ಕ್ಯಾಪಿಟಲ್ಸ್ ಮತ್ತು P&L ಅಕೌಂಟ್ ಇವು 3 ಮಾತ್ರ. ಓಕೆ, ಇದಾದ ನಂತರ ಮುಗೀತು ಇದು ಕೆಲಸ. ಕ್ವಶನ್ ಪೇಪರ್ ಏನೂ ಕೆಲಸ ಇಲ್ಲ. ಇದಾದ ನಂತರ ನೀವೇನ್ ಮಾಡಬೇಕು? ಲೆಫ್ಟ್ ಸೈಡ್ ಯಾವುದು? ರಿಯಲೈಸೇಷನ್ ಅಕೌಂಟ್ ಲೆಫ್ಟ್ ಸೈಡ್ ಎಲ್ಲಾದ್ರೂ ಕ್ಯಾಪಿಟಲ್ ಅಕೌಂಟ್ ಅನ್ನೋ ವರ್ಡ್ ಕಾಣ್ತೈತೀನಿ ಅಂತ ಚೆಕ್ ಮಾಡಬೇಕು. ಓಕೆ, ನನಗೆ ಚೆಕ್ ಮಾಡ್ಕೊಂತ ಹೋಗ್ತೀನಿ ನೋಡ್ರಿ. ಕ್ಯಾಪಿಟಲ್ ಅಕೌಂಟ್, ಎಸ್ ಇಲ್ಲಿ ಕಾಣ್ತಾ ಇದೆ ಮಾಯಾಸ್ ಕ್ಯಾಪಿಟಲ್ ಅಕೌಂಟ್. ಯಾವ ಸೈಡ್ ಇದೆ? ಲೆಫ್ಟ್ ಸೈಡ್.
ನಾವು ಯಾವ ಸೈಡ್ ಬರ್ಬೇಕು ಈಗ ರೈಟ್ ಸೈಡ್. ಯಾವ ಅಕೌಂಟಿನ ಲೆಫ್ಟ್ ಸೈಡ್ ಇದು ರಿಯಲೈಸೇಷನ್. ಸೊ ಬೈ ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟದಲ್ಲಿ ಏನದ ಬಿಲ್ಸ್ ಪೇಬಲ್ ಟೇಕನ್ ಓವರ್. ಸೊ ನಾವು ಕೂಡ ಬಿಲ್ಸ್ ಪೇಬಲ್ ಟೇಕನ್ ಓವರ್ ಅಂತ ಬರೆಯೋಣ. ಎಷ್ಟದ ಅಮೌಂಟ್ 15,000 ಯಾರ್ದು ಮಾಯಾ. ಸೊ ಮಾಯಾ ಕಾಲಮ್ ಒಳಗಡೆ 15,000 ವೆರಿ ಸಿಂಪಲ್. ಓಕೆ, ಅದಾದ ನಂತರ ಮತ್ತೆಲ್ಲಾದ್ರೂ ಕ್ಯಾಪಿಟಲ್, ಎಸ್ ಇಲ್ಲಿ ಒಂದು ಕ್ಯಾಪಿಟಲ್ ಅಕೌಂಟ್ ಅದ. ಯಾವ ಸೈಡ್ ಅದ ಲೆಫ್ಟ್ ಸೈಡ್. ನಾವು ಯಾವ ಸೈಡ್ ಬರ್ಬೇಕು ಈಗ ರೈಟ್ ಸೈಡ್. ಬೈ ರಿಯಲೈಸೇಷನ್ ಅಕೌಂಟ್ ಅಗೇನ್ ಬಿಕಾಸ್ ಇದು ರಿಯಲೈಸೇಷನ್ ಅಕೌಂಟ್ ಲೆಫ್ಟ್ ಸೈಡ್ ಅದ, ಹಾಗಾಗಿ ನಾವು ರಿಯಲೈಸೇಷನ್ ಅಕೌಂಟ್ ಅಂತ ಬರೀಬೇಕು. ಬ್ರಾಕೆಟ್ ನಲ್ಲಿ ಪ್ರಾಫಿಟ್ ಬಿಕಾಸ್ ಇಟ್ ವಾಸ್ ಪ್ರಾಫಿಟ್. ಎಷ್ಟದ 2,000 rupees ಮಾಯಾ ಅಂಡ್ 1,000 rupees ಮಾನಸ. ಈ ರೀತಿ ನಾವು ಮಾಡಬೇಕು. ಓಕೆ, ಇನ್ನು ರೈಟ್ ಸೈಡ್ ಬರ್ತೀನಿ. ರೈಟ್ ಸೈಡ್ ಏನಾದ್ರು ಕ್ಯಾಪಿಟಲ್ ಕಾಣ್ತೈತಿ ನೋಡ್ರಿ. ಎಸ್, ಇಲ್ಲಿ ರೈಟ್ ಸೈಡ್ ಕ್ಯಾಪಿಟಲ್ ಅದ. ಇಲ್ಲಿ ರೈಟ್ ಸೈಡ್ ಅಂದ ಮೇಲೆ ಇಲ್ಲಿ ಲೆಫ್ಟ್ ಸೈಡ್. ವೆರಿ ವೆರಿ ಸಿಂಪಲ್ ಅಂಡ್ ಈಸಿ ಟೆಕ್ನಿಕ್. ಬೈ ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ನಲ್ಲಿ ಏನೋ ಅದ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಟೇಕನ್ ಓವರ್. ಸೊ ನಾವು ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಟೇಕನ್ ಓವರ್ ಅಂತ ಬರೆಯಬೇಕು. ಇನ್ವೆಸ್ಟ್ಮೆಂಟ್ಸ್ ಟೇಕನ್ ಓವರ್ ಎಷ್ಟದ 14,000 ಯಾರ್ದು ಮಾನಸ. ಹಾಗಾಗಿ ಮಾನಸ ಕಾಲಮ್ ಒಳಗಡೆ 14,000 ಮುಗಿತ್ರಿ. ಇಷ್ಟು ಮಾಡಿದ್ರೆ ನಿಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮುಗಿತು. ವೆರಿ ಈಸಿ, ಓನ್ಲಿ 3 marks ಇದಕ್ಕೆ. ಹಾಗಾಗಿ ಬಹಳ ಈಸಿ ಇರ್ತದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಜಸ್ಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರೀಬೇಕು, ಜನರಲ್ ರಿಸರ್ವ್, ಪಿ ಅಂಡ್ ಅಕೌಂಟ್ ಇದ್ರೆ ಬರೀಬೇಕು. ಇದನ್ನು ಇವು 3 ಐಟಮ್ ಬರೋದು. ಲೆಫ್ಟ್ ಸೈಡ್ ಕ್ಯಾಪಿಟಲ್ ಇದ್ರೆ ಅದನ್ನ ರೈಟ್ ಸೈಡ್ ಎಂಟ್ರಿ ಮಾಡಬೇಕು, ರೈಟ್ ಸೈಡ್ ಕ್ಯಾಪಿಟಲ್ ಇದ್ರೆ ಅದನ್ನ ಲೆಫ್ಟ್ ಸೈಡ್ ಎಂಟ್ರಿ ಮಾಡಬೇಕು. ಓಕೆ, ಈಗ ಕ್ಲೋಸ್ ಮಾಡೋಣ. 25 plus 2 27 plus 1 28,000 rupees ಮಾನಸ. 28,000 ಮಾನಸ. 28 ಒಳಗಡೆ 14 ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ 14,000. ಓಕೆ, 50 plus 4 54 plus 15 54 plus 5 59 plus 10 69 plus 2 71. ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತದೆ, ಬಟ್ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು. 71,000 ಮೈನಸ್ ಮಾಡ್ಲಿಕ್ಕೆ ಇಲ್ಲಿ ಏನೂ ಇಲ್ಲ. ಸೊ 71,000 ಆಸ್ ಇಟ್ ಈಸ್. ಈ 71,000ಗೆ ನಾವು ಟು ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ನಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರಿತೀವಿ. ಓಕೆ, ಸೊ 71,000 ಮತ್ತು 14,000 ಇದನ್ನ ಬ್ಯಾಂಕ್ ಅಕೌಂಟ್ಗೆ ತಗೊಂಡು ಹೋಗ್ಬೇಕು. ಅದನ್ನ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಓಕೆ, ದಿಸ್ ವಾಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈಗ ನಾವು ಕ್ವಿಕ್ ಆಗಿ ಬ್ಯಾಂಕ್ ಅಕೌಂಟ್ ಅನ್ನು ಮಾಡುವ. ಓಕೆ, ಬ್ಯಾಂಕ್ ಅಕೌಂಟ್ ನಿಮಗೆ ಈ ರೀತಿ ಕಾಣ್ತದ ವಿದ್ಯಾರ್ಥಿಗಳೇ. ಸೊ ಬ್ಯಾಂಕ್ ಅಕೌಂಟ್ ಮಾಡಬೇಕಾದ್ರೆ ಆಲ್ವೇಸ್ ಸ್ಟಾರ್ಟ್ ವಿತ್ ಲೆಫ್ಟ್. ಓಕೆ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತನ ಸ್ಟಾರ್ಟ್ ಮಾಡ್ರಿ. ಯಾಕೆ ಇದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ರೆ ಇಲ್ಲಿ ನೋಡ್ಬೋದು ಕ್ಯಾಶ್ ಅಟ್ ಬ್ಯಾಂಕ್ ಯಾವ ಸೈಡ್ ಅದ ರೈಟ್ ಸೈಡ್. ನಾನು ಯಾವ ಸೈಡ್ ಬರ್ತೀನಿ ಲೆಫ್ಟ್. ಸೇಮ್ ಫಾರ್ಮುಲಾ ಎಲ್ಲ ಕಡೆ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ರೈಟ್ ಸೈಡ್ ಅದ, ನಾನು ಇಲ್ಲಿ ಲೆಫ್ಟ್ ಸೈಡ್ ಬರ್ತಿದ್ದೀನಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟದ 6,000 6,000 ಮುಗೀತು. ಇಷ್ಟಾದ್ರೆ ಕ್ವಶನ್ ಪೇಪರ್ ಕೆಲಸ ಮುಗಿದ್ರಿ. ಕ್ವಶನ್ ಪೇಪರ್ ನೋಡೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಬರೆದ ನಂತರ ಅಗೇನ್ ರಿಯಲೈಸೇಷನ್ ಅಕೌಂಟ್ಗೆ ಹೋಗೋಣ. ಲೆಫ್ಟ್ ಸೈಡ್ ನಿಮ್ಗೆ ಎಲ್ಲೆಲ್ಲಿ ಬ್ಯಾಂಕ್ ಅಕೌಂಟ್ ಕಾಣ್ತದ ಅಂತ ಹುಡುಕಬೇಕು. ಓಕೆ, ಲೆಫ್ಟ್ ಸೈಡ್, ಎಸ್ ಇಲ್ಲೊಂದು ಬ್ಯಾಂಕ್ ಅಕೌಂಟ್ ಅದ. ಯಾವ ಸೈಡ್ ಅದ ಲೆಫ್ಟ್. ನಾವಿಲ್ಲಿ ಯಾವ ಸೈಡ್ ಎಂಟ್ರಿ ಮಾಡ್ಬೇಕು ಅದನ್ನ ರೈಟ್. ಸೊ ಬೈ ರಿಯಲೈಸೇಷನ್ ಅಕೌಂಟ್ ಅಂತನ ಬರೀಬೇಕು. ಬೈ ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ನಲ್ಲಿ ಏನೋ ಅದ. ಸೊ ಬ್ರಾಕೆಟ್ ನಲ್ಲಿ ಏನದ ಇಲ್ಲಿ ಲಯಬಿಲಿಟೀಸ್ ಪೇಡ್. ಹಾಗಾಗಿ ನಾವು ಕೂಡ ಇಲ್ಲಿ ಲಯಬಿಲಿಟೀಸ್ ಪೇಡ್ ಅಂತನ ಬರೀಬೇಕು. ಅಮೌಂಟ್ ಎಷ್ಟದಪ್ಪ ಅಂದ್ರೆ 18,000. ಸೊ 18,000 ಆಸ್ ಇಟ್ ಈಸ್. ನೆಕ್ಸ್ಟ್ ಇದಾದ ನಂತರ ಮತ್ತೆ ಎಲ್ಲಿ ಬ್ಯಾಂಕ್ ಅದ ನೋಡ್ರಿ. ಎಸ್, ಇಲ್ಲೊಂದು ಬ್ಯಾಂಕ್ ಅದ ನೋಡ್ರಿ. ಇಲ್ಲೊಂದು ಬ್ಯಾಂಕ್ ಅದ, ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಇಲ್ಲೊಂದು ಬ್ಯಾಂಕ್ ಅದ ಲೆಫ್ಟ್ ಸೈಡ್ ಅದ. ಅಗೇನ್ ನಾವು ಬರೀಬೇಕಾಗಿರೋದು ಅದನ್ನ ರೈಟ್ ಸೈಡ್. ಸೊ ಬೈ ಅಗೇನ್ ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ನಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಅಲ್ಲಿ ಏನು ಬ್ರಾಕೆಟ್ ಅದಾಗಿತ್ತು ಅದ ಸೇಮ್ ಇಲ್ಲಿಯೂ ಕೂಡ ಎಂಟ್ರಿ ಮಾಡಬೇಕು. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 2,000 rupees. ಓಕೆ, ಲೆಫ್ಟ್ ಸೈಡ್ ಮತ್ತೆ ಎಲ್ಲಿಯೂ ಬ್ಯಾಂಕ್ ಇಲ್ಲ. ಇನ್ನು ರೈಟ್ ಸೈಡ್ ಬರ್ತೀನಿ, ಎಲ್ಲಾದ್ರೂ ಬ್ಯಾಂಕ್ ಐತೆ ನೋಡ್ರಿ. ಎಸ್, ಇಲ್ಲೊಂದು ಬ್ಯಾಂಕ್ ಅದ. ಇಲ್ಲಿ ರೈಟ್ ಸೈಡ್ ಅಂದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್. ಸೊ ಟು ರಿಯಲೈಸೇಷನ್ ಅಕೌಂಟ್. ಟು ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ನಲ್ಲಿ ಏನದ ಅಸೆಟ್ಸ್ ರಿಯಲೈಸ್ಡ್. ಸೊ ನಾವು ಕೂಡ ಇಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತನ ಬರೀಬೇಕು. ಅಸೆಟ್ಸ್ ರಿಯಲೈಸ್ಡ್ ಎಷ್ಟದ ನೋಡ್ರಿ. ಅಸೆಟ್ಸ್ ರಿಯಲೈಸ್ಡ್ ಅಮೌಂಟ್ 1,29,000 rupees. 1,29,000. ಮತ್ತೆ ಎಲ್ಲೂ ಬ್ಯಾಂಕ್ ಅಕೌಂಟ್ ಇಲ್ಲ. ಬ್ಯಾಂಕ್ ಅಕೌಂಟ್ ಭಾಳ ಈಸಿ ಇದೆ. ಲೆಫ್ಟ್ ರೈಟ್ ಮಾಡ್ಕೊಂತ ಹೋಗೋದು. ಈಗ ರಿಯಲೈಸೇಷನ್ ಅಕೌಂಟ್ ಮುಗಿತು. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಬರ್ತೀನಿ. ಲೆಫ್ಟ್ ಸೈಡ್ ನೋಡ್ರಿ, ಎಲ್ಲಿ ಬ್ಯಾಂಕ್ ಅದ. ಎಸ್, ಇಲ್ಲಿ ಬ್ಯಾಂಕ್ ಅದ, ಲೆಫ್ಟ್ ಸೈಡ್ ಅದ. ನಾವು ಯಾವ ಸೈಡ್ ಬರ್ಬೇಕು ಈಗ ರೈಟ್ ಸೈಡ್. ಬೈ ರಿಯಲೈಸೇಷನ್ ಅಂತ ಬರಿಬೇಡ್ರಿ, ಬಿಕಾಸ್ ಇದು ರಿಯಲೈಸೇಷನ್ ಅಕೌಂಟ್ ಅಲ್ಲ, ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅದ. ಹಾಗಾಗಿ ಬೈ ಪಾರ್ಟ್ನರ್ ಅಂದ್ರೆ ಅವ್ರ ಹೆಸರು ಏನ್ರಿ ಮಾಯಾ. ಸೊ ಹಾಗಾಗಿ ಮಾಯಾಸ್ ಕ್ಯಾಪಿಟಲ್ ಅಕೌಂಟ್ 71,000 rupees and by Manasa's capital account
14,000 rupees. ಓಕೆ, ಈ ರೀತಿ ಬರಿಬೇಕು. ಲೆಫ್ಟ್ ಸೈಡ್ ಮುಗಿತು, ರೈಟ್ ಸೈಡ್ ಎಲ್ಲಿಯೂ ಬ್ಯಾಂಕ್ ಇಲ್ಲ, ದ್ಯಾಟ್ಸ್ ಇಟ್. ಸೊ ಲೆಫ್ಟ್ ರೈಟ್ ಮಾಡ್ಕೊಂತ ಈ ರಿಯಲೈಸೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡ್ಕೊಂತ ಬಂದ್ವಿ. ಇಷ್ಟು ಮಾಡಿಕೊಂಡು ಟ್ಯಾಲಿ ಮಾಡಬೇಡ್ರಿ, ಬಿಕಾಸ್ ಒಂದ್ಸಲ ಕ್ವಶನ್ ಮೇಲೆ ಕನ್ನಡಸನು ಬ್ಯಾಲೆನ್ಸ್ ಶೀಟ್ದಾಗ ಯಾವ್ದಾದ್ರು ಐಟಮ್ ಬಿಟ್ಟಿದೀವಿ ಅಂತ ಚೆಕ್ ಮಾಡ್ರಿ. ಕ್ಯಾಶ್ ಅಟ್ ಬ್ಯಾಂಕ್ ಎಂಟ್ರಿ ಮಾಡಿದ್ವಿ, ಇವೆಲ್ಲ ಅಸೆಟ್ಸ್ ರಿಲೇಷನ್ದಾಗ ಹೋಗಿದಾವೆ. ಕ್ಯಾಪಿಟಲ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ದಾಗ ಹೋಯ್ತು. ಜನರಲ್ ರಿಸರ್ವ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ರಿಯಲೈಸೇಷನ್ ಅಕೌಂಟ್. ಮಾಯಾಸ್ ಲೋನ್ ಎಲ್ಲೂ ಎಂಟ್ರಿ ಮಾಡಿಲ್ಲ, ಈಗ ಅದನ್ನ ಎಂಟ್ರಿ ಮಾಡಬೇಕು. ಪಾರ್ಟ್ನರ್ ಅದಾರು, ಹಾಗಾಗಿ ಬ್ಯಾಂಕ್ ಅಕೌಂಟ್ಗೆ ಬರ್ತದೆ. ಎಲ್ಲಿ ಎಂಟ್ರಿ ಮಾಡಬೇಕು ಅಂದಾಗ ವೆರಿ ಸಿಂಪಲ್, ಲೆಫ್ಟ್ ಸೈಡ್ ಅದ, ನಾವೆಲ್ಲಿ ಎಂಟ್ರಿ ಮಾಡ್ಬೇಕು ಅದನ್ನ ರೈಟ್ ಸೈಡ್. ಸೊ ಬೈ ಮಾಯಾಸ್ ಲೋನ್ ಅಕೌಂಟ್ ಅಂತ ಬರಿಬೇಕು. ಎಷ್ಟು ಅದ ನೋಡ್ರಿ, ಮಾಯಾಸ್ ಲೋನ್ ಅಕೌಂಟ್ ಅಮೌಂಟ್ 30,000 rupees. ಸೊ ಹಾಗಾಗಿ ನಾವು ಕೂಡ ಇಲ್ಲಿ 30,000 rupees. ಈಗ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಟ್ಯಾಲಿ ಆಗಬೇಕು. 1,29,000 plus 6, 1,35,000 ಆನ್ ಡೆಬಿಟ್ ಸೈಡ್. ಎರಡು ಐಟಮ್ ಅದಾವ, ಸೊ 1,35,000 ಗೊತ್ತಾಯ್ತು. ಈಗ ಕ್ರೆಡಿಟ್ ಸೈಡ್ ನೋಡುವ, 18,000 plus 2,000 plus 71,000 plus 14,000 plus 30,000. ಎಸ್, 100% 1,35,000. ಸ್ಟೆಪ್ಸ್ ಪ್ರಕಾರ ಫಾಲೋ ಮಾಡಿದ್ರೆ 100% ಟ್ಯಾಲಿ ಆಗಲೇಬೇಕು. ನಾನು ಯಾವ್ಯಾವ ಸ್ಟೆಪ್ಸ್ ಅನ್ನ ಮಾಡಿದ್ದೀನಿ ಆ ರೀತಿ ಮಾಡ್ಕೊಂತ ಹೋಗ್ರಿ. ರಿಯಲೈಸೇಷನ್ ಮಾಡಬೇಕಾದ್ರೆ ಅಸೆಟ್ಸ್ ಅನ್ನು ಲೆಫ್ಟ್ ಸೈಡ್ ಎಂಟ್ರಿ ಮಾಡ್ರಿ, ಲಯಬಿಲಿಟಿ ರೈಟ್ ಸೈಡ್. ಲೆಫ್ಟ್ ಸೈಡ್ ಎಂಟ್ರಿ ಮಾಡಿದ್ದನ್ನ ರೈಟ್ ಸೈಡ್ ರಿಯಲೈಸ್ ಮಾಡ್ರಿ, ರೈಟ್ ಸೈಡ್ ಎಂಟ್ರಿ ಮಾಡಿದ್ದನ್ನ ಲೆಫ್ಟ್ ಸೈಡ್ ಬಂದು ಲಯಬಿಲಿಟೀಸ್ಗಳನ್ನು ಪೇ ಮಾಡಿ. ಅದಾದ ನಂತರ ಯಾರಾದರೂ ಪಾರ್ಟ್ನರ್ ತಗೊಂಡಿದ್ರೆ ಅಸೆಟ್ಸ್ ಈ ರೀತಿ ಬರೀರಿ, ಲಯಬಿಲಿಟೀಸ್ ತಗೊಂಡಿದ್ರೆ ಈ ರೀತಿ ಬರೀರಿ. ರಿಲೇಷನ್ ಎಕ್ಸ್ಪೆನ್ಸ್ ಕಂಪಲ್ಸರಿ ಎಲ್ಲ ಪ್ರಾಬ್ಲಮ್ ಇರುತ್ತೆ, ಈ ರೀತಿ ಎಂಟ್ರಿ ಮಾಡಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರಂತಲೇ ಓಲ್ಡ್ ಕ್ಯಾಪಿಟಲ್ಸ್, ಜನರಲ್ ರಿಸರ್ವ್, P&L ಅಕೌಂಟ್ ಇದ್ರೆ ತಗೋರಿ, ಇಲ್ಲೇ ಇಲ್ಲ, ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ. ಓಕೆ, ಅದಾದ ನಂತರ ಲೆಫ್ಟ್ ಸೈಡ್ ರಿಲೇಷನ್ ಅಕೌಂಟ್ ರೈಟ್ ಸೈಡ್ ಎಂಟ್ರಿ ಆಗಬೇಕು. ರೈಟ್ ಸೈಡ್ ರಿಲೇಷನ್ ಅಕೌಂಟ್ ಏನಾದ್ರು ಕ್ಯಾಪಿಟಲ್ ಇದ್ರೆ ಅದು ಲೆಫ್ಟ್ ಸೈಡ್ ಎಂಟ್ರಿ ಆಗಬೇಕು. ಬ್ಯಾಂಕ್ ಅಕೌಂಟ್ ಮಾಡಬೇಕಾದ್ರೆ ಸ್ಟಾರ್ಟ್ ವಿತ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆನ್ ಲೆಫ್ಟ್ ಸೈಡ್, ಇಷ್ಟು ಬರೆದು ಬಿಟ್ಟು ಬಿಡಬೇಕು. ರಿಯಲೈಸೇಷನ್ ಅಕೌಂಟ್ ಲೆಫ್ಟ್ ಸೈಡ್ ಏನಾದ್ರು ಬ್ಯಾಂಕ್ ಇದ್ರೆ ಅದು ಅಲ್ಲಿ ರೈಟ್ ಸೈಡ್, ರೈಟ್ ಸೈಡ್ ಏನಾದ್ರು ಬ್ಯಾಂಕ್ ಇದ್ರೆ ಅದು ಇಲ್ಲಿ ಲೆಫ್ಟ್ ಸೈಡ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಿಮ್ಗೆ ಒಂದು ಬ್ಯಾಂಕ್ ಅಕೌಂಟ್ ಸಿಗ್ತದೆ, ದಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಬೈ ಮಾಯಾಸ್ ಕ್ಯಾಪಿಟಲ್ ಮತ್ತು ಬೈ ಮಾನಸಸ್ ಕ್ಯಾಪಿಟಲ್, ಈ ರೀತಿ ಬರೆದು ಎಲ್ಲ ಬರೆದ ನಂತರ ಸಡನ್ ಆಗಿ ಟ್ಯಾಲಿ ಮಾಡೋ ಅವಸರ ಮಾಡಬೇಡಿ, ಬಿಕಾಸ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಏನಾದ್ರು ನೀವು ಬಿಟ್ಟಿರ್ತೀರಿ. ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಕೂಡ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಅಲ್ಲಿ ಮಾಯಾಸ್ ಲೋನ್ ಸಿಕ್ತು ನಮಗೆ, ಹಾಗಾಗಿ 30,000, 1,35,000 ಆನ್ ಬೋತ್ ಸೈಡ್. ಸೊ ದ್ಯಾಟ್ಸ್ ಇಟ್ ಇನ್ ಟುಡೇಸ್ ಕ್ಲಾಸ್. ಡಿಸಲ್ಯೂಷನ್ ಆದ ನಂತರ ಶೇರ್ ಕ್ಯಾಪಿಟಲ್ ಕೂಡ ಸಾಲ್ವ್ ಮಾಡುವ. 100 ಮಾರ್ಕ್ಸ್, ಟಾರ್ಗೆಟ್ 80 ಅದ ನಮ್ದು. 80 ಔಟ್ ಆಫ್ 80 ಮಾಡ್ಬೇಕಾದ್ರೆ ಇಂತಹ ಕ್ವಶನ್ಸ್ ಗಳನ್ನ ಪರ್ಫೆಕ್ಟ್ ಮಾಡಲೇಬೇಕು. ಸೊ 80 ಔಟ್ ಆಫ್ 80 ಮಾಡ್ಬೇಕನ್ನೋರು ದಯಮಾಡಿ ಇಂತಹ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಪ್ರತಿಯೊಂದನ್ನು ಸಾಲ್ವ್ ಮಾಡ್ರಿ. ಅವರ್ ಪ್ರಾಕ್ಟೀಸ್ ಇಸ್ ಫ್ರಮ್ ಮಾಡಲ್ ಕ್ವಶನ್ ಪೇಪರ್ ಇಟ್ ಸೆಲ್ಫ್. Okay, so thank you everybody for watching class commerce tutorials. Thank you.